ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಸ್ನೇಹಿತರೆ, ಈ ಹಿಂದೆ ನಾವು ಭಾಗ 3ರಲ್ಲಿ 3 ಅಂಕದ 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿದ್ವಿ. ಸೊ ಇಂದಿನ ವಿಡಿಯೋದಲ್ಲಿ ನಾವು 3 ಅಂಕದ ಕೊನೆಯ ಭಾಗ, ಇದರಲ್ಲೂ ಕೂಡ 6 ಪ್ರಶ್ನೆಗಳು ಒಳಗೊಂಡಿರುತ್ತೆ. ಸೊ ಇದು ಈ ಒಂದು GPSTR 2019ರ ಅಂತಿಮ ಭಾಗ ಎಂದೇ ಕರೀಬಹುದು. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ 86ನೇ ಪ್ರಶ್ನೆ. ಸೊ ನೀವಿಲ್ಲಿ ಗಮನಿಸಬಹುದು 86ನೇ ಪ್ರಶ್ನೆಯನ್ನು. ಫೈಂಡ್ ದ ಸೆಂಟರ್ ಆಫ್ ಎ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 6, -6, 3, -7 ಆ್ಯಂಡ್ 3, ಅಂತ ಪ್ರಶ್ನೆ ಇದೆ ಇಲ್ಲಿ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಫೈಂಡ್ ದ ಸೆಂಟರ್ ಆಫ್ ಎ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಇಲ್ಲಿ ವೃತ್ತದ ಕೇಂದ್ರ ಬಿಂದುವನ್ನು ಕಂಡುಹಿಡಿಯಬೇಕಂತೆ. ಅದು ಯಾವುದರ ಮೂಲಕ ಪಾಸ್ ಆಗುತ್ತೆ ಅಂದರೆ 6, -6, 3, -7 ಮತ್ತು 3, ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ರಫ್ ಡಯಾಗ್ರಾಮ್ನ ಹಾಕೋದಾದರೆ, ಒಂದು ವೃತ್ತ, ಈ ವೃತ್ತದಲ್ಲಿ ಕೇಂದ್ರ ಬಿಂದುವನ್ನು ನಾವು ಕಂಡುಹಿಡಿಯಬೇಕು. ಸೊ ಈ ಒಂದು ಕೇಂದ್ರ ಬಿಂದುಗೆ ಅಟ್ಯಾಚ್ ಆಗಿರೋಂಥ 3 ಕೋಆರ್ಡಿನೇಟ್ಸ್ ಅಂದರೆ, ನೋಡಿ ಸ್ನೇಹಿತರೆ, ಈ ರೀತಿ ಒಂದು 3 ಕೋಆರ್ಡಿನೇಟ್ಸ್ಗಳನ್ನು ನೀವು ಮಾರ್ಕ್ ಮಾಡ್ಕೋಬಹುದು. ಬಿಂದುಗಳನ್ನು ABC ಅಂತ ಪರಿಗಣಿಸೋದಾದರೆ ABC. ಸ್ನೇಹಿತರೆ, ಇಲ್ಲಿ ಓನ ಕೇಂದ್ರ ಬಿಂದುವಿನ ಕೋಆರ್ಡಿನೇಟ್ಸ್ಗಳು ನಮಗೆ ಗೊತ್ತಿಲ್ಲ. ಅದೇ ರೀತಿ ಬಿನ ಕೋಆರ್ಡಿನೇಟ್ಸ್ಗಳು 3, -7, ಸಾರಿ ಏನ ಬರ್ಕೊಳ್ಳೋಣ ಫಸ್ಟು, 6, -6. ತದನಂತರ ಮೂರನೆಯ ಒಂದು ಕೋಆರ್ಡಿನೇಟ್ಸ್ 3, 3. ಸ್ನೇಹಿತರೆ, ಈ ಒಂದು ವೃತ್ತದಲ್ಲಿ ಕೇಂದ್ರ ಬಿಂದು ಅಂದರೆ ಓನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಓನ ಕೋಆರ್ಡಿನೇಟ್ಸ್ಗಳು ಏನಾಗಿದ್ದಾವೆ, X, Y ಆಗಿವೆ. ಈ X ಆ್ಯಂಡ್ Yನ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ನಾವು ಮೊದಲನೇದಾಗಿ ರೇಡಿಯಸ್ ಅನ್ನೋದ್ರದ್ದು ಒಂದು ಡೆಫಿನೇಷನನ್ನು ನಾವು ಅರ್ಥೈಸ್ಕೋಬೇಕಾಗುತ್ತೆ ಅಥವಾ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ರೇಡಿಯಸ್ ಅಂದರೆ, ಆ ರೇಡಿಯಸ್ ಆಫ್ ಎ ಸರ್ಕಲ್ ಮೀನ್ಸ್ ಎ ಲೈನ್ ಜಾಯಿನಿಂಗ್ ಫ್ರಮ್ ಎನಿ ಪಾಯಿಂಟ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್. ಸೊ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲೆ ಯಾವುದೇ ಒಂದು ಬಿಂದು ಎರಡಕ್ಕೂ ಕೂಡ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ಒಂದು ರೇಖೆ ತ್ರಿಜ್ಯವನ್ನು ಪ್ರತಿಪಾದಿಸುತ್ತೆ ಅಥವಾ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ನಮಗೆ ಗೊತ್ತಿರುವಂಥ ಮಾಹಿತಿ. ಇದರ ಪ್ರಕಾರ ನೀವು ಗಮನಿಸಬಹುದು, OA = OB. ಸ್ನೇಹಿತರೆ, ನೀವು ಇಲ್ಲಿ ನೋಡಿ, OA = OB. ಒಂದೇ ವೃತ್ತದಲ್ಲಿ ಎಷ್ಟೇ ತ್ರಿಜ್ಯಗಳನ್ನು ಎಳೆದಾಗ ಆ ಎಲ್ಲ ತ್ರಿಜ್ಯಗಳ ಉದ್ದ ಸಮನಾಗಿರುತ್ತೆ. ನೋಡಿ ಸ್ನೇಹಿತರೆ, ಸೊ ಈ ಒಂದು OA ಮತ್ತು OBಯ ಉದ್ದವನ್ನು ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. √x2 - x1² ಪ್ಲಸ್ y2 - y1². ರೈಟ್. ಸೊ D = √x2 - x1² ಪ್ಲಸ್ y2 - y1² ಫಾರ್ಮುಲಾನ ಯೂಸ್ ಮಾಡಿ ನಾವು OA ಉದ್ದ ಮತ್ತು OBಯ ಉದ್ದವನ್ನು ಕೂಡ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ನಮಗೆ ಗೊತ್ತಿರುವ ಹಾಗೆ OA ಆ್ಯಂಡ್ OB ಬೋತ್ ಆರ್ ಸೇಮ್ ಇನ್ ಲೆಂತ್. ಎರಡೂ ಕೂಡ ಉದ್ದದಲ್ಲಿ ಸಮನಾಗಿರ್ತವೆ. ಸೊ ಸ್ನೇಹಿತರೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಎರಡಕ್ಕೂ ಕೂಡ ನಾನಿಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಬರ್ತೀನಿ. ಸೊ ಈಗ O ಕೋಆರ್ಡಿನೇಟ್ಸ್ಗಳನ್ನು ಮೊದಲು ಬರೆದಾಗ X, Y ಆಗಿರುತ್ತೆ. ಎನ ಕೋಆರ್ಡಿನೇಟ್ಸ್ಗಳು 6, -6 ಇವೆ. ಅದೇ ರೀತಿ ಓನ ಕೋಆರ್ಡಿನೇಟ್ಸ್ಗಳು X, Y ಇದೆ. ಅದೇ ರೀತಿ ಬಿನ ಕೋಆರ್ಡಿನೇಟ್ಗಳು 3, -7 ಇದೆ. ಸ್ನೇಹಿತರೆ, ಎರಡೂ ಕೂಡ ಅಟ್ ಎ ಟೈಮಲ್ಲಿ ಸಾಲ್ವ್ ಮಾಡ್ತಾ ಬರ್ತೀನಿ. X1, Y1, X2, Y2, X1, Y1, X2, Y2. ಸೊ ನೋಡಿ, ಡಿಸ್ಟೆನ್ಸ್ OAನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ. √(x2 - x1²). ಸೂತ್ರವನ್ನು ಗಮನಿಸ್ಬೇಕು ನೀವು. x2 - x1 ಅಂದರೆ 6 - x² ಪ್ಲಸ್ y2 - y1 -6 - y² ಇಲ್ಲಿ ಗಮನಿಸಿ, OBಯ ಒಂದು ಉದ್ದವನ್ನು ಕಂಡುಹಿಡಿಯಲು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. x2 - x1 ಇಲ್ಲಿ ಗಮನಿಸಬೇಕು, 3 - x² ಪ್ಲಸ್ y2 - y1 -7 - y² ಗಮನಿಸಬಹುದು. ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಔಟ್. LHS ಮತ್ತು RHS ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇರುವಂತಹ ಎರಡೂ ಸ್ಕ್ವೇರ್ ರೂಟ್ಗಳನ್ನು ನಾವು ಕ್ಯಾನ್ಸಲ್ ಮಾಡಬಹುದು.
ಆಗ ನಮಗೆ ಉಳಿಯುವಂಥ ವ್ಯಾಲ್ಯೂಸ್ಗಳಂದರೆ ನೀವು ಗಮನಿಸಿ ಇಲ್ಲಿ 6 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ 36 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 12x ಆನ್ಸರ್ ಬರುತ್ತೆ. ಅದೇ ರೀತಿಯಲ್ಲಿ ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 36 ಪ್ಲಸ್ 12y ಬರುತ್ತೆ ಇಸ್ ಈಕ್ವಲ್ ಟು, ಇದನ್ನು ಕೂಡ ಸೇಮ್ ಮ್ಯಾನರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 6x ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 49 ಪ್ಲಸ್ 14y. ನೋಡಿ ಸ್ನೇಹಿತರೆ, ಇಷ್ಟು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಬರುವಂಥ ಉತ್ತರ ಆಗಿರುತ್ತೆ. ಈ ಒಂದು ಎಡಭಾಗದ ಮತ್ತು ಬಲಭಾಗದ ಒಂದು ಬೀಜೋಕ್ತಿಗಳನ್ನು ಗಮನಿಸೋದಾದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ಲಸ್ ವೈ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಗುತ್ತೆ. ತದನಂತರ ನೀವು ಲೈಕ್ ಟರ್ಮ್ಸ್ಗಳನ್ನು ಒಂದೆಡೆ ಶಿಫ್ಟ್ ಮಾಡಿದಾಗ ನೋಡಿ ಗಮನಿಸ್ಬೋದು ನೀವಿಲ್ಲಿ ಎಕ್ಸ್ಗಳನ್ನು ಫಸ್ಟ್ ಬರೆಯೋಣ, ಮೈನಸ್ 12x ಪ್ಲಸ್ ಇಲ್ಲಿರುವಂಥ ಎಕ್ಸನ್ನು ಈ ಕಡೆ ತಂದಾಗ ಪ್ಲಸ್ 6x. ಸೊ ತದನಂತರ ವೈನ ಬೆಲೆಗಳನ್ನು ಬರೆದಾಗ ಪ್ಲಸ್ 12y. ಸೊ ಆ ಕಡೆ ಇರುವಂಥ ವೈನ ಬೆಲೆಯನ್ನು ಶಿಫ್ಟ್ ಮಾಡಿದಾಗ ಮೈನಸ್ 14y. ಸೊ ಯಾಕಂದರೆ ಪ್ಲಸ್ 14 ಇದೆ, ಮೈನಸ್ 14y ಆಗುತ್ತೆ. ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ಸ್ಗಳನ್ನು ಬಲಭಾಗದಲ್ಲಿ ಬರೆದಾಗ 9 ಪ್ಲಸ್ 49. ಸೊ ಎಡಭಾಗದಲ್ಲಿರುವಂಥ ಕಾನ್ಸ್ಟೆಂಟ್ಸ್ಗಳಂದರೆ 36 ಆ್ಯಂಡ್ 36, ಮೈನಸ್ 36 ಮೈನಸ್ 36. ಸೊ ತದನಂತರ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಮೈನಸ್ 12x ಪ್ಲಸ್ 6x ಇಸ್ ಈಕ್ವಲ್ ಟು ಮೈನಸ್ 6x ಮೈನಸ್ 2y ಇಸ್ ಈಕ್ವಲ್ ಟು ಒಟ್ಟಾರೆ ಇದರ ಒಂದು ಮೊತ್ತ ಏನಾಗುತ್ತೆ ಅಂದರೆ ಮೈನಸ್ 14 ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲ ಒಂದು ಸಂಖ್ಯೆಗಳನ್ನು ಎರಡರಿಂದ ಭಾಗವಾಗುವಂಥ ಸಂಖ್ಯೆಗಳಿವೆ. ಸೊ ಹಾಗಾಗಿ 2 3 is ಮೈನಸ್ 3x ಪ್ಲಸ್ ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 7. ಸ್ನೇಹಿತರೆ, ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್, ಬಿಕಾಸ್ ಇಲ್ಲಿ ಎಕ್ಸ್ ಅನ್ನೋದನ್ನೇ ನೆಗೆಟಿವ್ ಆಗಿರೋದ್ರಿಂದ ನೀವು ನೆಗೆಟಿವ್ ಇಂದ ಮೈನಸ್ ಮಾಡಿದಾಗ ನಿಮಗೆ ಬರುವಂತಹ ಉತ್ತರ 3x ಪ್ಲಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ 7. ನೀವಿಲ್ಲಿ ಗಮನಿಸ್ಬೋದು 3x ಮೈನಸ್ 3x ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಅನ್ನೋವಂಥ ಒಂದು ನಿಮಗೆ ಈಕ್ವೇಶನ್ ಬರುತ್ತೆ. ಅದನ್ನು ನೀವು ಈಕ್ವೇಶನ್ 1 ಅಂತ ಪರಿಗಣಿಸಬೇಕಾಗುತ್ತೆ. ಸ್ನೇಹಿತರೆ, ಇದೇ ರೀತಿಯಲ್ಲಿ ನೀವು ಇನ್ನೂ ಒಂದು ಈಕ್ವೇಶನನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ಈಕ್ವೇಶನ್ ಸಿಗಬೇಕಂದ್ರೆ ನೀವು ಇನ್ನೆರಡು ರೇಡಿಯಸ್ಗಳು ತ್ರಿಜ್ಯಗಳನ್ನು ಪರಿಗಣಿಸಬೇಕಾಗುತ್ತೆ. ಇಲ್ಲಿ ಆ ತ್ರಿಜ್ಯಗಳು ಯಾವುವು ಅಂದರೆ OA ಇಸ್ ಈಕ್ವಲ್ ಟು OC. ಯಾಕಂದರೆ ಮೊದಲನೇದಾಗಿ ನಾವು OA ಮತ್ತು OB ಅನ್ನು ಕಂಪೇರ್ ಮಾಡಿದ್ವಿ, ಎರಡನೆಯದಾಗಿ OA ಆ್ಯಂಡ್ OCನ ಕಂಪೇರ್ ಮಾಡ್ತಾ ಇದ್ವಿ. ತುಂಬ ಜನ ಕೇಳ್ತೀರಾ OB ಆ್ಯಂಡ್ OC ಕಂಪೇರ್ ಮಾಡಿದ್ರೆ ಬರಲ್ವಂತ. 100% ಬರುತ್ತೆ, ಅದು ನಿಮ್ಮ ಇಷ್ಟ, ನೀವು ಬೇಕಿದ್ರೆ ಕಂಪೇರ್ ಮಾಡ್ಬೋದು. OA ಇಸ್ ಈಕ್ವಲ್ ಟು OC. ಸೊ ಇದೇ ರೀತಿಯಲ್ಲಿ ನೀವು OA ಆ್ಯಂಡ್ OCಯ ಉದ್ದಗಳನ್ನು ಇದೇ ರೀತಿಯಲ್ಲಿ ನೀವು ಕಂಡು ಹಿಡಿದಿದ್ದೆ ಆದರೆ ಅಲ್ಲಿ ನಿಮಗೆ ಇಕ್ವೇಶನ್ ಯಾವ ರೀತಿ ಬರುತ್ತೆ ಅಂದರೆ, ಸೊ ನಾನಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪ್ಯಾನ್ಷನ್ ಫಾರ್ಮನ್ನು ಬರಿತಾ ಇದ್ದೀನಿ, ಯಾಕಂದರೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಈ ಪಾರ್ಟನ್ನು ಇಲ್ಲೇ ಬರಿತೀನಿ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 36 ಮೈನಸ್ 12x ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 36 ಪ್ಲಸ್ 12y. ಯಾಕಂದರೆ ನೀವು ಕೂಡ ಪ್ರಯತ್ನ ಪಡಬೇಕು, ಸೊ ಹಾಗಾಗಿ ನೀವು ಕೂಡ ಸಾಲ್ವ್ ಮಾಡಿ. ಇಲ್ಲಿ ಪಾಸ್ ಮಾಡಿಬಿಟ್ಟು ವಿಡಿಯೋನ. ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಮೈನಸ್ 6x ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 9 ಮೈನಸ್ 6y. ಸೊ ನೋಡಿ ಸ್ನೇಹಿತರೆ, ಈಗ ನಾವು ಟ್ರಾನ್ಸ್ಪೋಸ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡಿದಾಗ ನಮಗೆ ಬರುವಂತಹ ಬೆಲೆ ಮೈನಸ್ 12x ಪ್ಲಸ್ 6x ಪ್ಲಸ್ 12y ಪ್ಲಸ್ 6y ಇಸ್ ಈಕ್ವಲ್ ಟು 18 ಮೈನಸ್ 72. ಸೊ ಈಗ ಸಿಂಪ್ಲಿಫೈ ಮಾಡಿದ್ದೇ ಆದರೆ ಮೈನಸ್ 12x ಪ್ಲಸ್ 6y ಇಸ್ ಈಕ್ವಲ್ ಟು ಮೈನಸ್ 6x ಪ್ಲಸ್ 18y ಇಸ್ ಈಕ್ವಲ್ ಟು ಮೈನಸ್ 54. ಸ್ನೇಹಿತರೆ, ಈ ಎಲ್ಲ ಅಂಕಿಗಳು 6ರಿಂದ ಭಾಗವಾಗ್ತವೆ. ಸೊ ಹಾಗಾಗಿ 6ರಿಂದ ಭಾಗಿಸಿದ್ದೇ ಆದರೆ ಇಲ್ಲಿ ನಮಗೆ ಬರುವಂತಹ ಉತ್ತರ x ಮೈನಸ್ 3y ಇಸ್ ಈಕ್ವಲ್ ಟು 9. ಸೊ ಸ್ನೇಹಿತರೆ, ಈ ಒಂದು ಇಲ್ಲಿ 6ಇಂದ ಡಿವೈಡ್ ಮಾಡಿದಾಗ ನಿಮಗೆ ಬರುವಂತಹ ಒಂದು ಈಕ್ವೇಶನ್ ಏನಾಗಿರುತ್ತೆ, ಮೈನಸ್ ಎಕ್ಸ್ ಪ್ಲಸ್ 3y
-9 ಆಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ, ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್, ವಿ ಗೆಟ್ x minus 3y is equal to plus 9. Take down this as equation number 2. ಸೊ ಸ್ನೇಹಿತರೆ, ಈ ಒಂದು ಇಕ್ವೇಶನ್ ಅನ್ನ ಎರಡನೇ ಇಕ್ವೇಶನ್ ಅಂತ ತೆಗೆದುಕೊಂಡಾಗ ಈ ಒಂದು ಮತ್ತು ಎರಡನೇ ಇಕ್ವೇಶನ್ಗಳನ್ನು ಸಾಲ್ವ್ ಮಾಡಿ, ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ x minus 3y is equal to 9. ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಕೋಎಫಿಷಿಯೆಂಟ್ಗಳು ಸಮನಾಗಿಲ್ಲ, ಹಾಗಾಗಿ ನಾವು ಕೋಎಫಿಷಿಯೆಂಟ್ಗಳನ್ನು ಸಮ ಮಾಡ್ಕೋಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಅಥವಾ ಹಿಂದಿನ ಪ್ರಶ್ನೆಗಳಲ್ಲಿ ನಮ್ಮ ಕೋಎಫಿಷಿಯೆಂಟ್ಗಳು ಸಮನಾಗಿರ್ತಿತ್ತು. ನಾನಿಲ್ಲಿ ಎಕ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕಂದ್ರೆ ಆ ಎರಡನೇ ಇಕ್ವೇಶನ್ ಮೊದಲನೇ ಕೋಎಫಿಷಿಯೆಂಟ್ ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಹಾಗೆಯೇ ಎಕ್ಸ್ ನ ಕೋಎಫಿಷಿಯೆಂಟ್ ಮೊದಲನೇ ಇಕ್ವೇಶನ್ ಅಲ್ಲಿ ಇರೋ ಅದನ್ನ ಎರಡನೇ ಇಕ್ವೇಶನ್ ಗಳಿಗೆ ಮಲ್ಟಿಪ್ಲೈ ಮಾಡಿದಾಗ ನೋಡಿ, 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್. ಸೊ 3x ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಆಗೇ ಇರುತ್ತೆ. ಅದೇ ರೀತಿ 3 ನ ಮಲ್ಟಿಪ್ಲೈ ಮಾಡಿದ್ದೆ ಆದರೆ 3x ಮೈನಸ್ 9y ಇಸ್ ಈಕ್ವಲ್ ಟು 27. ಸೊ ಈಗ ಸ್ನೇಹಿತರೆ, ಇಲ್ಲಿ ನೋಡಬಹುದು 3x ಪ್ಲಸ್ 3x ಕ್ಯಾನ್ಸಲ್ ಆಗಲ್ಲ, ಹಾಗಾಗಿ ಆಲ್ಟರ್ನೇಟ್ ಸೈನ್ ಅನ್ನು ತಗೋಬೇಕು, ಮೈನಸ್ ಪ್ಲಸ್ ಮೈನಸ್ ಆಗಿ. ಸೊ 3x minus 3x get cancelled out. y plus 9y is equal to 10y. 10y is equal to 27 plus 7 is equal to 7 minus 27 ಅಂತಿದೆ. ಸೊ 27 minus 7 ಅಂದರೆ 20. ಸೊ ಇಲ್ಲಿ ಮೈನಸ್ ಇಸ್ ಪ್ರೆಸೆಂಟ್ ಇನ್ 27, ದಟ್ಸ್ ವೈ minus 20. ಸೊ 10 ones 10 twos. ಸ್ನೇಹಿತರೆ, ಇಲ್ಲಿ y ನ ಬೆಲೆ 2 ಆಗುತ್ತೆ. ಸೊ ಇದನ್ನ ನಿಮಗೆ ಕಂಪ್ಲೀಟ್ ಮಾಹಿತಿ, ಎರಡು ಅಲ್ಲ -2 ಬರುತ್ತೆ. ಸೊ ಏನಕ್ಕಂದ್ರೆ, ಸೊ ಇಲ್ಲಿ -20 ಇರೋದ್ರಿಂದ 10 ones 10 minus 2s -20. ಸೊ ಈ ಒಂದು ಆಲ್ಟರ್ನೇಟ್ ಸೈನ್ ಏನಕ್ಕೆ ಹಾಕ್ತೀವಿ ಅಂದ್ರೆ, ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಯಾವುದೇ ಒಂದು ಡಿವೈಡ್ ಮಾಡುವಾಗ ಅಥವಾ ಸಬ್ಟ್ರಾಕ್ಟ್ ಮಾಡುವಾಗ ನಿಮಗೆ ಎಡಿಷನ್ ಅಥವಾ ಸಬ್ಟ್ರಾಕ್ಟ್ ಮಾಡುವಾಗ 3x ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂದ್ರೆ ನೀವು ಆಲ್ಟರ್ನೇಟ್ ಸೈನ್ ತಗೊಳ್ಳುವಾಗ ಮೂರೂ ಸಂಖ್ಯೆಗಳಿಗೆ ಆಲ್ಟರ್ನೇಟ್ ಸಿಂಬಲ್ಸ್ ಅನ್ನ ತೆಗೆದುಕೊಳ್ಳಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ನೋಡಿ 3x plus y is equal to 7, 3x minus 9y is equal to 27 ಅನ್ನೋದು ಆಡ್ ಮಾಡಿದಾಗ 3x ಕೂಡ ಕ್ಯಾನ್ಸಲ್ ಆಗಲ್ಲ, y and 9y ಕೂಡ ಕ್ಯಾನ್ಸಲ್ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿರುವಂತಹ ಚಿಹ್ನೆಗಳ ಆಲ್ಟರ್ನೇಟ್ ಚಿಹ್ನೆಗಳನ್ನ ತೆಗೆದುಕೊಳ್ಬೇಕು. ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಮೈನಸ್ ಇದ್ರೆ ಪ್ಲಸ್ ತಗೋಬೇಕು. ಸೊ ಈಗ y ಇಸ್ ಈಕ್ವಲ್ ಟು -2 ಬಂತು ಸ್ನೇಹಿತರೆ. ಈ ಒಂದು y ಅನ್ನು ಈ ಎರಡೂ ಇಕ್ವೇಶನ್ಗಳಲ್ಲಿ ಯಾವುದೇ ಒಂದು ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ ಆಗ ನಿಮಗೆ x ನ ಬೆಲೆ 3 ಬರುತ್ತೆ. ಸೊ ಇವು x ಮತ್ತೆ y ನ ಬೆಲೆಗಳು. ಹಾಗಾಗಿ ಆ ಒಂದು ವೃತ್ತದ ಕೇಂದ್ರ 0x, y ಅಥವಾ O x, y ಈಸ್ 3, -2. ಸ್ನೇಹಿತರೆ, 3, -2 ಅನ್ನೋದು ಈ ಒಂದು ವೃತ್ತದ ಕೇಂದ್ರದ ಕೋಆರ್ಡಿನೇಟ್ಸ್ ಆಗಿದೆ. ಸೊ ಇಷ್ಟು 86ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 87ನೇ ಪ್ರಶ್ನೆ. ನೋಡಿ, ಈ ರೀತಿ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಕ್ವಶನ್ಸ್ಗಳು ಇರುತ್ತೆ. ಸೊ ಇದು ಕೂಡ 10ನೇ ತರಗತಿಯ ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನೀವು ನೋಡಬಹುದು, ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೀಟಾಗಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬಹುದು ಸ್ನೇಹಿತರೆ. ತದನಂತರ ಮುಂದಿನ ಪ್ರಶ್ನೆ, ಸೊ ಕನ್ಸ್ಟ್ರಕ್ಷನ್ ಇದೆ ಸ್ನೇಹಿತರೆ. 87ನೇ ಪ್ರಶ್ನೆ. ಆ ಕನ್ಸ್ಟ್ರಕ್ಷನ್ ನಾನು ಅಂತ್ಯ ಭಾಗದಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ 88ನೇ ಪ್ರಶ್ನೆ, given x is equal to √3 plus √2 divided by √3 minus √2, y is equal to √3 minus √2 divided by √3 plus √2 ಅಂತ ಕೊಟ್ಟು find the value of x square plus y square. ನೋಡಿ ಸ್ನೇಹಿತರೆ, x square plus y square ನ ಬೆಲೆಯನ್ನ ನಾವು ಕಂಡುಹಿಡಿಯಬೇಕಂತೆ. ಸೊ x square plus y square ಅಂದ್ರೆ ಸ್ಕ್ವೇರ್ ಆಫ್ ದೀಸ್ ಟು ವ್ಯಾಲ್ಯೂಸ್, ಸಮ್ ಆಫ್ ದಿ ಸ್ಕ್ವೇರ್ ಆಫ್ ದೀಸ್ ಟು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಸೊ ನೀವಿಲ್ಲಿ ಆ ಎರಡೂ ಅಂಕಿಗಳನ್ನು ನಾವು ಈ ರೀತಿ ಪರಿಗಣಿಸಿದ್ದೆ. ಆದರೆ x ನ ಬೆಲೆ √3 plus √2 ಡಿವೈಡೆಡ್ ಬೈ ಅವ್ರ ಹೋಲ್ ಸ್ಕ್ವೇರ್ ಫಸ್ಟೇ ಹಾಕ್ಬೋದು ನೀವು, ಡಿವೈಡೆಡ್ ಬೈ ಡಿನಾಮಿನೇಟರ್ ಕೂಡ ಇದೆ ಅಲ್ಲಿ √3 minus √2 ಹೋಲ್ ಸ್ಕ್ವೇರ್. ಸೊ ಇದನ್ನ ನಾವು x ಸ್ಕ್ವೇರ್ ಅಂತ ಕರಿತೀವಿ. ಹಾಗೆ y ಸ್ಕ್ವೇರ್ ಅಲ್ಲೂ ಕೂಡ y ವ್ಯಾಲ್ಯೂ ಅಂದ್ರೆ √3 minus √2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ √3 plus √2 ಹೋಲ್ ಸ್ಕ್ವೇರ್.
ಸ್ನೇಹಿತರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿದ್ದೇ ಆದರೆ ಸೊ ಇಲ್ಲಿ √3 ಹೋಲ್ ಸ್ಕ್ವೇರ್ ಅಂದರೆ 3 ಪ್ಲಸ್ √2 ಹೋಲ್ ಸ್ಕ್ವೇರ್ ಅಂದರೆ 2 ಪ್ಲಸ್ 2ab. ಸೊ 2ab ಅಂದರೆ 2√6 ಸ್ನೇಹಿತರೆ. 2 ಇಂಟು √3 ಇಂಟು √2 ಸ್ನೇಹಿತರೆ. 2 ಇಂಟು √3 ಇಂಟು √2 is equal to √6. ಸೊ 2√6 is the product of 2√3 ಇಂಟು √6 ಡಿವೈಡೆಡ್ ಬೈ, ಸಾರಿ ಸ್ನೇಹಿತರೆ ಇಲ್ಲಿ ಇಸ್ ಈಕ್ವಲ್ ಟು ಅಲ್ಲ, ಅಲ್ಲಿ ತಪ್ಪಾಗಿದೆ ನೋಡಿ, ಅದನ್ನ ಪ್ಲಸ್ ಅಂತ ಬರ್ಕೊಳ್ಳಿ, ಯಾಕಂದ್ರೆ ಸಮ್ ಆಫ್ ದೀಸ್ ಟು ಸ್ಕ್ವೇರ್ ಆಫ್ ನಂಬರ್ಸ್. ಸೊ ಪ್ಲಸ್ ಅಂತ ಬರ್ಕೋಬೇಕು. ಡಿವೈಡೆಡ್ ಬೈ ಸ್ನೇಹಿತರೆ ಡಿನಾಮಿನೇಟರ್ ಕೂಡ ಅದೇ ರೀತಿಯಲ್ಲಿ ಸಾಲ್ವ್ ಮಾಡಿದ್ದೆ ಆದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. √3 ಹೋಲ್ ಸ್ಕ್ವೇರ್ ಅಂದರೆ 3 ಆಗುತ್ತೆ, ಪ್ಲಸ್ √2 ಹೋಲ್ ಸ್ಕ್ವೇರ್ ಅಂದರೆ 2 ಆಗುತ್ತೆ, ಮೈನಸ್ 2 ಇಂಟು √3 ಇಂಟು √2 ವಿಚ್ ಇಸ್ ಈಕ್ವಲ್ ಟು ಮೈನಸ್ 2√6. ಸ್ನೇಹಿತರೆ ಇಲ್ಲಿ ಪಾಸಿಟಿವ್ ಸೈನ್ ಅನ್ನು ಹಾಕಿ ಇದೇ ರೀತಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವು ಆಲ್ರೆಡಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. 3 ಪ್ಲಸ್ 2 ಮೈನಸ್ 2√6. ಸೊ ಈ ರೀತಿ ಶಾರ್ಟ್ ಕಟ್ ಅನ್ನು ಹುಡುಕ್ಬೇಕಾಗುತ್ತೆ, ಮತ್ತೆ ಮತ್ತೆ ಸಾಲ್ವ್ ಮಾಡ್ತಾ ಕೂರಬಾರ್ದು. ಸೊ 3 ಪ್ಲಸ್ 2 ಪ್ಲಸ್ 2√6. ಸೊ ತದನಂತರ ಸ್ನೇಹಿತರೆ ಇಲ್ಲಿ ಮುಂದಿನ ಭಾಗಕ್ಕೆ ಹೋಗೋದಾದ್ರೆ ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ 3 ಪ್ಲಸ್ 2 ಅಂದರೆ 5 ಪ್ಲಸ್ 2√6 ಡಿವೈಡೆಡ್ ಬೈ 5 ಮೈನಸ್ 2√6. ಈ ಒಂದು ಕಂಡೀಷನ್ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಆ್ಯಂಡ್ ಸಿಂಪ್ಲಿಫೈ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ. 5 ಪ್ಲಸ್ 2√6 ಡಿವೈಡೆಡ್ ಬೈ 5 ಮೈನಸ್ 2√6. ಸ್ನೇಹಿತರೆ 5 ಮೈನಸ್ 2√6 ಇದು ರ್ಯಾಷನಲೈಸ್ ದ ಡಿನಾಮಿನೇಟರ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದನ್ನು ನೋಡಿದ್ದವರಿಗೆ ಗೊತ್ತಿರುತ್ತೆ. ಯಾವುದೇ ಒಂದು ಬೈನಾಮಿಯಲ್ಗೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ನ ತೆಗೆದುಕೋಬೇಕು ಅಂದರೆ ಸೊ ಆ ಒಂದು ಚಿಹ್ನೆಯನ್ನು ಬದಲಾವಣೆ ಮಾಡಬೇಕು. ಹಾಗಾಗಿ 5 ಮೈನಸ್ 2√6ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರು 5 ಪ್ಲಸ್ 2√6. ಸೊ ಛೇದವನ್ನು ಅಕರ್ಣೀಕರಿಸಬೇಕಾದ್ರೆ ನಾವು ಆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಗಮನಿಸಬಹುದು 5 ಮೈನಸ್ 2√6 ಡಿವೈಡೆಡ್ ಬೈ 5 ಪ್ಲಸ್ 2√6 ಇಂಟು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 5 ಪ್ಲಸ್ 2√6 ಈಸ್ 5 ಮೈನಸ್ 2√6 ಡಿವೈಡ್ ಬೈ 5 ಮೈನಸ್ 2√6. ಸೊ ಸಿಂಪ್ಲಿಫೈ ಮಾಡಿದ್ದೆ ಆದರೆ ಇಲ್ಲಿ ಗಮನಿಸಬಹುದು 5 ಪ್ಲಸ್ 2√6 ಹೋಲ್ ಸ್ಕ್ವೇರ್ ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸೊ ಇಲ್ಲಿ 5 ಸ್ಕ್ವೇರ್ ಮೈನಸ್ 2√6 ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು a square minus b square. 5 minus 2√6 whole square divided by a square minus b square form 2√6 whole square. ಸ್ನೇಹಿತರೆ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದರೆ ನೀವು ಗಮನಿಸಬಹುದು ಇಲ್ಲಿ 5 ಪ್ಲಸ್ 2√6 ಹೋಲ್ ಸ್ಕ್ವೇರ್. ಸೊ 5 ಪ್ಲಸ್ 2√6 ಹೋಲ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 25 ಪ್ಲಸ್ 20√6 ಪ್ಲಸ್ 24 ಡಿವೈಡೆಡ್ ಬೈ, ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದೆ ಆದರೆ 25 5 5 is 25 ಮೈನಸ್ 24 ಪ್ಲಸ್, ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದರೆ 25 ಪ್ಲಸ್ 24 ಮೈನಸ್ 20√6 ಡಿವೈಡೆಡ್ ಬೈ 25 ಮೈನಸ್ 24. ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 20√6 ಪ್ಲಸ್ 49 ಡಿವೈಡೆಡ್ ಬೈ 1. ಸೊ ಅಲ್ಲಿ ನಾನು 1ಅನ್ನು ಬರಿತಾ ಇಲ್ಲ. ಅದೇ ರೀತಿಯಲ್ಲಿ 49 ಮೈನಸ್ 20√6 ಅಂತ ಬರ್ತಾ ಇದೆ. ಸೊ ಇಲ್ಲಿ 20√6 ಮೈನಸ್ 20√6 ಗೆಟ್ ಕ್ಯಾನ್ಸಲ್ಡ್ ಔಟ್. ಸೊ ಕೊನೆಯದಾಗಿ ನಮಗೆ ಉಳಿದಂತಹ ವ್ಯಾಲ್ಯೂಸು 49 ಪ್ಲಸ್ 49 ಪ್ಲಸ್ 49 ಇಸ್ ಈಕ್ವಲ್ ಟು 98. ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಉತ್ತರ 98 ಆಗಿದೆ. ಸೊ 98 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು 88ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಜಾಸ್ತಿ ರ್ಯಾಷನಲೈಸ್ ದ ಡಿನಾಮಿನೇಟರ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಯಾಕಂದರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ರ್ಯಾಷನಲೈಸ್ ದ ಡಿನಾಮಿನೇಟರ್ಗೆ ಸಾಕಷ್ಟು ಒಂದು ಎಕ್ಸ್ಪ್ಲನೇಷನನ್ನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲೇ ಕೊಟ್ಟಿದ್ದೀನಿ. ಪ್ರತಿ ಕ್ವಶನ್ ಪೇಪರಲ್ಲೂ ಆ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದರೆ ವಿಡಿಯೋಸ್ಗಳು ಲೆಂತಿ ಆಗುತ್ತೆ. ಸೊ ಹಾಗಾಗಿ ಆ ವಿಡಿಯೋ ನೋಡಿರ್ತೀರಾ ನೀವೆಲ್ಲರೂ ಕೂಡ, ಹಾಗಾಗಿ ಅದು ನಿಮಗೆ ಗೊತ್ತಿರುತ್ತೆ. ಸೊ ಇಷ್ಟು ಸಾಕು. ಸೊ ತದನಂತರ ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ. ಸೊ 89ನೇ ಪ್ರಶ್ನೆನ ಗಮನಿಸೋದಾದರೆ ದ ಡಯಾಮೀಟರ್ ಆಫ್ ಎ ಸ್ಪಿಯರ್ ಈಸ್ ಡಿಕ್ರೀಸ್ಡ್ ಬೈ 25%. ನೋಡಿ ಸ್ನೇಹಿತರೆ, ಸೊ ಇದು ಕೂಡ ಒಂದು ರೀತಿಯಲ್ಲಿ ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ನೇ ಆಗಿದೆ. ಸೊ ಇಲ್ಲಿ ಡಯಾಮೀಟರ್ನ ನಾವು ಡಿಕ್ರೀಸ್ ಮಾಡ್ತಾ ಇದ್ದೇವೆ. ಬೈ ವಾಟ್ ಪರ್ಸೆಂಟ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಡಿಕ್ರೀಸ್ಡ್.
ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಯಾವುದೇ ಒಂದು ಸರ್ಕಲ್ನ ಅಥವಾ ಸ್ಪಿಯರ್ನ ಅಂದರೆ ಗೋಳ ಅಂತ ಕರಿತೀವಿ ನಾವು. ಸ್ಪಿಯರ್ನ ನಾವು ಅದರ ಡಯಾಮೀಟರ್ನ 25% ಡಿಕ್ರೀಸ್, 25 ಮೀನ್ಸ್ 1/4 ಟೈಮ್ ಆಫ್ ಇಟ್ಸ್ ಡಯಾಮೀಟರ್. ಸೊ 1/4 ಭಾಗದಷ್ಟು ಡಯಾಮೀಟರ್ನ ಡಿಕ್ರೀಸ್ ಮಾಡಿದ ನಂತರ ಆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮೊದಲನೇದಾಗಿ ಸ್ನೇಹಿತರೆ ನಾವು ಇಲ್ಲಿ ಡಯಾಮೀಟರ್ ಅಂದರೆ ಏನು ಅಂತ ಬರ್ಕೋಬೇಕಾಗುತ್ತೆ. ತದನಂತರ ಸ್ಪಿಯರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾನ ಅಪ್ಲೈ ಮಾಡಿ ಅಲ್ಲೂ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಬೈ ಯೂಸಿಂಗ್ ಸೇಮ್ ಡಯಾಮೀಟರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ತದನಂತರ ಆ ಡಯಾಮೀಟರ್ನಲ್ಲಿ 25% ಕಡಿಮೆಗೊಳಿಸಿದಾಗ ಯಾವ ರೀತಿ ಡಯಾಮೀಟರ್ ಆಗುತ್ತೆ ಅನ್ನೋದನ್ನು ಬರ್ಕೋಬೇಕಾಗುತ್ತೆ. ಆ ಒಂದು ಡಯಾಮೀಟರ್ನ ಯೂಸ್ ಮಾಡಿ, ವ್ಯಾಸವನ್ನು ಯೂಸ್ ಮಾಡಿ ನಾವು ಮತ್ತೊಂದು ಬಾರಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗುತ್ತೆ. ತದನಂತರ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಸ್ಪಿಯರ್ ಅಂತ ತೆಗೆದುಕೊಂಡ್ರೆ ಸೊ ಇಟ್ಸ್ ರೇಡಿಯಸ್. ಸೊ ರೇಡಿಯಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಡಯಾಮೀಟರ್ ಅಂತ ಕರಿತೀವಿ. ಸೊ ಆರ್ ಇಸ್ ಈಕ್ವಲ್ ಟು D/2 ಅಂತ ಕರಿತೀವಿ. ಸೊ ಯಾಕಂದ್ರೆ ಅವ್ರು ಯಾವುದು ವ್ಯಾಲ್ಯೂಸ್ಗಳನ್ನ ಕೊಟ್ಟಿಲ್ಲ, ಹಾಗಾಗಿ ನಾವು ಆರ್ ಇಸ್ ಈಕ್ವಲ್ ಟು D/2 ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ತದನಂತರ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ನಮಗೆ ಗೊತ್ತಿರುವಂತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಯಾಕೆಂದ್ರೆ ಅಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳಿರೋದ್ರಿಂದ CSA ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ಅಲ್ಲಿರೋದು ಒಂದೇ ಒಂದು ಫಾರ್ಮುಲಾ. ಆ ಫಾರ್ಮುಲಾ ಯಾವುದು ಅಂದರೆ 4πr². ನೋಡಿ ಸ್ನೇಹಿತರೆ, 4πr² ಅನ್ನೋದು ಸಿಂಗಲ್ ಫಾರ್ಮುಲಾ. ಸೊ 4πr is equal to D/2 whole square. So it can be written as 4πd² divided by 4. ಸ್ನೇಹಿತರೆ 4 get cancelled out. This is equal to πd². ನೋಡಿ, curved surface area of a sphere is πd² square units. ಸೊ ಇಲ್ಲಿ ರೇಡಿಯಸ್ ಅನ್ನ D/2 ಆಸ್ ಯೂಶುವಲ್ ರೇಡಿಯಸ್ ತಗೊಂಡಾಗ ಇಷ್ಟು ನಮಗೆ ಏರಿಯಾ ಬರ್ತಾ ಇದೆ. ಸೊ ತದನಂತರ ಡಯಾಮೀಟರ್ ಇಸ್ ಡಿಕ್ರೀಸ್ಡ್ ಬೈ 25%. ತುಂಬ ಇಂಪಾರ್ಟೆಂಟ್ ನೋಡಿ, ಡಯಾಮೀಟರ್ ಈಸ್ ಡಿಕ್ರೀಸ್ಡ್ ಬೈ 25%. ಸೊ 25% ಡಿಕ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ಡಯಾಮೀಟರ್ 1 ಅಂತ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ. ಪ್ರೀವಿಯಸ್ ಡಯಾಮೀಟರ್ 1 ಅಂತ ಡಿ ಅಂತ ಇತ್ತು. ಸೊ ಈಗ ಡಯಾಮೀಟರ್ 1 ಇಸ್ ಈಕ್ವಲ್ ಟು ಆ ಡಯಾಮೀಟರ್ ಅಲ್ಲಿ 1/4 ಟೈಮ್ಸ್ ಆಫ್ ಇಟ್ಸ್ ಡಯಾಮೀಟರ್. ನೋಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. 25% ಡಿಕ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೀವಿಯಸ್ ಡಯಾಮೀಟರ್ ಅಲ್ಲಿ ಡಿಕ್ರೀಸ್ ಮಾಡ್ತಿದ್ದೀವಿ ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡಬೇಕು? 25%. ಸೊ ಯರ್ 25% ಔಟ್ ಆಫ್ 100 ವಿಚ್ ಇಸ್ ಈಕ್ವಲ್ಸ್ ಟು 1/4. ಸೊ 1/4 ಟೈಮ್ಸ್ ಆಫ್ ಡಿ ನ ಡಿಕ್ರೀಸ್ ಮಾಡಿದಾಗ ಅದು 25% ಡಿಕ್ರೀಸ್ ಡಯಾಮೀಟರ್ನ ಸಿಗುತ್ತೆ. ಸೊ D1 ಇಸ್ ಈಕ್ವಲ್ ಟು D minus 1/4 into D ಅಂದರೆ 4ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ 4D minus 1D divided by 4. ಸೊ ದೆನ್ D1 is equal to 3D divided by 4 ಬರುತ್ತೆ ಸ್ನೇಹಿತರೆ. ಇದು ಡಯಾಮೀಟರ್ ಆಗಿರುತ್ತೆ. ಸೊ ಈ ಒಂದು ಡಯಾಮೀಟರ್ನ ಯೂಸ್ ಮಾಡೋದ್ರ ಮೂಲಕ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇಲ್ಲಿ ಏನಂತ ವ್ಯಾಲ್ಯೂಸನ್ನು. ಸೊ ಹಾಗಾಗಿ ಇಲ್ಲಿ ಗಮನಿಸಬಹುದು ನೀವು, ಇದನ್ನೇ ನಾವು ರೇಡಿಯಸ್ ಆಗಿ ಕನ್ವರ್ಟ್ ಮಾಡಿದ್ದೆ ಆದರೆ ಮಾಡ್ಬೋದು ಬೇಕಾದ್ರೆ. ಸೊ D1 is equal to 3D divided by 4 ಇದನ್ನ ಡಿ ಜಾಗದಲ್ಲಿ ಅಗೈನ್ 1/2 ಅಂತ ತಗೊಂಡ್ರೆ ನಿಮಗೆ ರೇಡಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಸೊ ಇಲ್ಲಿ ನೋಡೋಣ, ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 4πr². ಸ್ನೇಹಿತರೆ ಮತ್ತೆ ಅದೇ ಸೂತ್ರವನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇದನ್ನ ನಾವು ಡಯಾಮೀಟರ್ ಆಗಿ ಕನ್ವರ್ಟ್ ಮಾಡಿದಾಗ π ಆಫ್ 2r ಹೋಲ್ ಸ್ಕ್ವೇರ್ ಅಂತಲೂ ಕೂಡ ಬರೀಬಹುದು. ಎರಡೂ ಕೂಡ ಒಂದೇ ಸ್ನೇಹಿತರೆ. ಏನಕ್ಕೆ ಬರದೆ ಅಂದರೆ ಇಲ್ಲಿ ನನಗೆ ಡಯಾಮೀಟರ್ ಗೊತ್ತಿದೆ. 2r ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಡಯಾಮೀಟರ್. ಸೊ 2r ಜಾಗದಲ್ಲಿ ನಾನು ಈಸಿಯಾಗಿ ಏನಂತ ಬರ್ಕೋಬಹುದು? 3D divided by 4 ಅಂತ ಬರ್ಕೋಬಹುದು. π ಆಫ್ 3D divided by 4 ಹೋಲ್ ಸ್ಕ್ವೇರ್. ಸೊ π ಆಫ್ 9D square divided by 16 square units. ನೋಡಿ ಸ್ನೇಹಿತರೆ, 9πD square divided by 16 square units ಅಂತ ನಿಮ್ಮ ಉತ್ತರ ಬರ್ತಾ ಇದೆ. ಸೊ ತದನಂತರ ನಾವೀಗ ನಮ್ಮ ಬೇಕಾಗಿರುವಂತಹ ಉತ್ತರವನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ಉತ್ತರನ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆರ್ ಪರ್ಸೆಂಟೇಜ್ ಆಫ್ ಗೈನ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ಡ್ curved surface area
ಆಫ್ ಎ ಸ್ಪಿಯರ್ ಇಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಯಿತು ಅಂದರೆ, ಮೊದಲು ಇದ್ದಿದ್ದಂತಹ ಪರ್ಸೆಂಟೇಜ್ ಎಷ್ಟು ಪೈ ಡಿ ಸ್ಕ್ವೇರು, ನಂತರ ಅದನ್ನು 25% ಡಯಾಮೀಟರ್ನ ಡಿಕ್ರೀಸ್ ಮಾಡಿದಾಗ ಬಂದಿದ್ದಂಥ ಕರ್ವ್ಡ್ ಸರ್ಫೇಸ್ ಏರಿಯಾ ಏನು ಪೈ 90 ಸ್ಕ್ವೇರ್ ಡಿವೈಡ್ ಬೈ 16. ಬರೀ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಏರಿಯಾ ಸಿಗುತ್ತೆ. ಆದರೆ ನಾವು ಫೈಂಡ್ ಔಟ್ ಮಾಡಕ್ಕೆ ಹೋಗ್ತಿರೋ ಅಂಥದ್ದೇನು ಪರ್ಸೆಂಟೇಜ್ ಆಫ್ ಡಿಕ್ರೀಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ನೆನಪಲ್ಲಿರಲಿ. ಸೊ ಹಾಗಾಗಿ ಪರ್ಸೆಂಟೇಜ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಪರ್ಸೆಂಟೇಜ್ ಆಫ್ ಗೈನ್ ಅಂದರೆ ನೀವೇನು ಮಾಡ್ತೀರಾ, ಮೊದಲನೇದಾಗಿ ಗೈನ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಅಂತ ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಪೈ ಡಿ ಸ್ಕ್ವೇರ್ ಅದು ಒರಿಜಿನಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮೈನಸ್ ರಿಡ್ಯೂಸ್ ಮಾಡಿದಾಗ ಸಿಕ್ಕಿದಂಥ ಕರ್ವ್ಡ್ ಸರ್ಫೇಸ್ ಏರಿಯಾ ಏನು 9 ಪೈ ಡಿ ಸ್ಕ್ವೇರ್ ಡಿವೈಡ್ ಬೈ 16 whole divided by again the same value pi d square into 100. ಈ ಒಂದು ಸೂತ್ರವನ್ನು ಬಳಸಿದ್ದೆ ಆದರೆ ನೀವು ಇಲ್ಲಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಕೇರ್ಫುಲ್ ಆಗಿ. 16 ಇಂಟು ಪೈ ಡಿ ಸ್ಕ್ವೇರ್ 16 ಪೈ ಡಿ ಸ್ಕ್ವೇರ್ ಮೈನಸ್ 9 ಪೈ ಡಿ ಸ್ಕ್ವೇರ್ ಡಿವೈಡ್ ಬೈ 16 ಹೋಲ್ ಡಿವೈಡ್ ಬೈ ಪೈ ಡಿ ಸ್ಕ್ವೇರ್ ಇಂಟು 100. ಸೊ ನೀವು ಇಲ್ಲಿ ಗಮನಿಸಬಹುದು 16 ಪೈ ಡಿ ಸ್ಕ್ವೇರ್ ಮೈನಸ್ 9 pi d square which is equals to 7 pi d square divided by 16. ಇದನ್ನು ನೀವು ಟ್ರಾನ್ಸ್ಪೋಸ್ ಮಾಡಿದ್ದೆ ಆದರೆ 1 divided by pi d square ಆಗುತ್ತೆ into 100. So pi d square get cancelled out. Then pi d square ಕಂಪ್ಲೀಟ್ ಕ್ಯಾನ್ಸಲ್ ಆಯಿತು. ಸೊ ಆಗ ನಿಮಗೆ ಸಿಕ್ಕಂತಹ ಒಂದು ಬೆಲೆ 700 divided by 16. 700 ಅನ್ನು 16 ಇಂದ ಡಿವೈಡ್ ಮಾಡಿದಾಗ ನಿಮಗೆ ಸಿಗುವಂಥ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ವಿಚ್ ಇಸ್ ಈಕ್ವಲ್ಸ್ ಟು 43.75%. 43.75% is the percentage of decreased curved surface area of sphere. ಸೊ ಮೊದಲನೆಯ ಡಯಾಮೀಟರ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಪೈ ಡಿ ಸ್ಕ್ವೇರ್ ಬರುತ್ತೆ. ನಂತರ 25% ಡಯಾಮೀಟರ್ನ ಡಿಕ್ರೀಸ್ ಮಾಡಿದಾಗ ಅದರ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಬರುತ್ತೆ 9 ಪೈ ಡಿ ಸ್ಕ್ವೇರ್ ಡಿವೈಡ್ ಬೈ 16 ಬರುತ್ತೆ. ಇವೆರಡರ ವ್ಯತ್ಯಾಸವನ್ನು ನೋಡಿದಾಗ ನಮಗೆ ರಿಮೈನಿಂಗ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬರುತ್ತೆ. ಆದರೆ ನಾವು ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ನ ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇರೋದ್ರಿಂದ ಪೈ ಡಿ ಸ್ಕ್ವೇರ್ ಅಂದರೆ ಒರಿಜಿನಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮೈನಸ್ ರೆಡ್ಯೂಸ್ಡ್ ಕರ್ವ್ಡ್ ಸರ್ಫೇಸ್ ಏರಿಯಾ 9 ಪೈ ಡಿ ಸ್ಕ್ವೇರ್ ಡಿವೈಡ್ ಬೈ 16 whole divided by again same curved surface area pi d square into 100. So same commercial mathematics ಅಥವಾ commercial arithmetic ಅಲ್ಲಿ ಯಾವ ರೀತಿ ನೀವು percentage of profit divided by percentage of profit or percentage of loss ಅನ್ನು ಫೈಂಡ್ ಔಟ್ ಮಾಡ್ತಿರೋ ಅದೇ ರೀತಿಯಲ್ಲಿ percentage of decreased curved surface area of sphere ನು ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಇಷ್ಟು ನಿಮ್ಮ 89ನೇ ಪ್ರಶ್ನೆಗೆ ಉತ್ತರ ಆಗಿತ್ತು. ಸೊ ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ, ಯಾಕಂದರೆ ಇನ್ನೂ ಕೂಡ ಹಲವಾರು ಪ್ರಶ್ನೆಗಳಿವೆ. ಸೊ ನೆಕ್ಸ್ಟ್ 90ನೇ ಪ್ರಶ್ನೆ. ಸೊ 90ನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಈ ಒಂದು ಪ್ರಶ್ನೆ ನಿಮಗೆ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಆರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನೋವಂಥ ಒಂದು ಕಾನ್ಸೆಪ್ಟಲ್ಲಿ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಆಗಿದೆ. 90ನೇ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ. ಫ್ರಮ್ ಎ ಪಾಯಿಂಟ್ ಪಿ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಎ 10 ಮೀಟರ್ ಟಾಲ್ ಬಿಲ್ಡಿಂಗ್. ಸೊ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಡಯಾಗ್ರಾಮ್ನ. ಸೊ ಇಲ್ಲಿ ಈ ಒಂದು ನಾವು ಪಾಯಿಂಟನ್ನು ನಾವು ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಂಡ್ರೆ ಪಾಯಿಂಟ್ ಪಿ ಈಸ್ ಪ್ರೆಸೆಂಟ್ ಆನ್ ದ ಗ್ರೌಂಡ್ ಲೆವೆಲ್. ಮಾರ್ಕ್ ದಟ್ ಪಾಯಿಂಟ್ ಪಿ ಆಸ್ ಇಟ್ ಈಸ್. Then angle of elevation of the top of a 10 meter tall building is. ಸೊ ಇಲ್ಲೊಂದು ಬಿಲ್ಡಿಂಗ್ ಇದೆ ಸ್ನೇಹಿತರೆ. ಈ ಒಂದು ಬಿಲ್ಡಿಂಗ್ನ ತುದಿ, ಸೊ ಇಲ್ಲಿ ನಾವು ಎ ಬಿ ಅನ್ನ ಬಿಲ್ಡಿಂಗ್ನ ಹೈಟ್ ಆಫ್ ದಿ ಬಿಲ್ಡಿಂಗ್ ಅಂತ ತೆಗೆದುಕೊಂಡ್ರೆ ಈ ಬಿಲ್ಡಿಂಗ್ನ ತುದಿ, ಯಾಕಂದರೆ ಟಾಪ್ ಆಫ್ ದಿ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಎಲಿವೇಶನ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, an angle formed by the line of sight to the ground level ಅಂತ ಕರಿತೀವಿ. ಇದು ಗ್ರೌಂಡ್ ಲೆವೆಲ್ಲು. ಇಲ್ಲಿಂದ ಅವನು ಅಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಇದು ಲೈನ್ ಆಫ್ ಸೈಟು. ಅವೆರಡರ ಮಧ್ಯದಲ್ಲಿ ಕ್ರಿಯೇಟ್ ಆಗೋಂಥ ಆ್ಯಂಗಲ್ಗೆ ನಾವೇನಂತ ಕರಿತೀವಿ ಆ್ಯಂಗಲ್ ಆಫ್ ಎಲಿವೇಶನ್. ಸೊ ಅದು ನಮಗೆ 30 ಡಿಗ್ರಿ ಇದೆ ಅಂತ ತೋರಿಸ್ತಾ ಇದೆ. ಸೊ ನಂತರ ನಾವು ಮುಂದೆ ಹೋಗೋಣ ಪ್ರಾಬ್ಲಮಲ್ಲಿ.
ಎ ಫ್ಲಾಗ್ ಈಸ್ ಹೋಸ್ಟೆಡ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್. ಸೊ ಇಲ್ಲಿ ಬಿಲ್ಡಿಂಗ್ ನ ತುದಿಯಲ್ಲಿ ಒಂದು ಫ್ಲಾಗ್ ಅನ್ನ ನಾವು ಹೋಸ್ಟ್ ಮಾಡ್ತಾ ಇದ್ದಾರಂತೆ. ನೀವು ಇಲ್ಲಿ ಗಮನಿಸಬಹುದು ಫ್ಲಾಗ್ ಅನ್ನ. ಸೊ ಇಲ್ಲಿ ಒಂದು ಫ್ಲಾಗ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಇದು ಫ್ಲಾಗ್ ನ ತುದಿ ಮತ್ತೆ ಇದು ಫ್ಲಾಗ್ ನ ಬಾಟಮ್ ಅಂತ ಕೂಡ ಕರಿಬಹುದು. Building and the angle of elevation of the top of the flag post from point P is 45 degree. ಸ್ನೇಹಿತರೆ ನೀವು ಗಮನಿಸಬಹುದು ಫ್ಲಾಗ್ ನ ಟಾಪ್ ನ ಅದೇ ಬಿಂದುವಿನಿಂದ ನೋಡೋದಾದ್ರೆ ನಮಗೆ 45 ಡಿಗ್ರಿ ಬರುತ್ತಂತೆ. ಈ ಕಂಪ್ಲೀಟ್ ಆಂಗಲ್ ಎಷ್ಟಿದೆ? 45 ಡಿಗ್ರಿ ಬರುತ್ತೆ. ಅಲ್ಲಿ ಬರೆದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಇಷ್ಟು ಆಂಗಲ್ 45 ಡಿಗ್ರಿ ಇದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದಕ್ಕೆ ನಾನು ರೀಡ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ. Find the length of the flag staff and the distance of the building from the point P. ನೋಡಿ ಸ್ನೇಹಿತರೆ, ಯೂಸ್ √3 is equal to 1 ಪಾಯಿಂಟ್ ಇಲ್ಲಿ ಬರ್ಕೊಳ್ಳೋಣ. √3 is equal to 1.732 ಅಂತನೂ ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲಿ ಈ ಒಂದು ಫ್ಲಾಗ್ ಪೋಸ್ಟ್ ನ ಉದ್ದ, ಇಲ್ಲಿ ಫ್ಲಾಗ್ ಪೋಸ್ಟ್ ಗೆ ಒಂದು ನೇಮ್ ಕೊಡೋಣ AC ಅಂತ. AC ಯ ಉದ್ದ ಮತ್ತು PB ಯ ಉದ್ದವನ್ನ ಕಂಡುಹಿಡಿಯಬೇಕು. ಸ್ನೇಹಿತರೆ ಇಲ್ಲಿ ಗಮನಿಸಬಹುದು, ನಮಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಟೇಬಲ್ ಅಂತ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಗೊತ್ತಿರುತ್ತೆ, ಸೈನ್ ಕಾಸ್ ಟ್ಯಾನ್. ಅದನ್ನ ಇನ್ನೊಂದು ತರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರೋಣ. ಸೊ ಈಗ ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂಸ್ ಗಳನ್ನ ಮಾತ್ರ ಪರಿಗಣಿಸ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡಬಹುದು AC be the length of the flag staff, AC be the length of the flag staff. ಸೊ ಇಲ್ಲಿ ಫ್ಲಾಗ್ ಸ್ಟಾಫ್ ನ ಉದ್ದ AC ಅಂತ ಬರ್ಕೊಂಡಿದೀವಿ. and PB be the distance between P from B. ಸೊ PB ಅನ್ನೋದು P ಮತ್ತೆ B ಬಿಂದುವಿಗೆ ಡಿಸ್ಟೆನ್ಸ್ ಆಗಿದೆ. ಸೊ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ABP ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋದ್ರ ಮೂಲಕ ಅದರ ಆಂಗಲ್ ಆಫ್ ಎಲಿವೇಶನ್ ಅನ್ನ ಪರಿಗಣಿಸಿ ಬಿಲ್ಡಿಂಗ್ ನ ಉದ್ದ ಅವರೇ ಕೊಟ್ಟಿದ್ದಾರೆ 10 ಮೀಟರ್ ಟಾಲ್ ಬಿಲ್ಡಿಂಗ್ ಅಂತ. ಸೊ ಹಾಗಾಗಿ AB ಯ ಉದ್ದ 10 ಮೀಟರ್ ಆಗುತ್ತೆ. ಈ ಒಂದು ತ್ರಿಭುಜವನ್ನು ಬಳಸ್ಕೊಂಡು, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ, ಈ ತ್ರಿಭುಜವನ್ನು ಬಳಸ್ಕೊಂಡು ನಾವು PB ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಯಾವ ರೀತಿ ಅಂತ ನೋಡಿ, ತ್ರಿಕೋನಮಿತಿಯ ಕೆಲವೊಂದು ಅನುಪಾತಗಳನ್ನ ಬಳಸ್ಕೊಂಡು ನಾವು ಏನ್ ಮಾಡಬಹುದು, ರೇಷಿಯೋಗಳನ್ನ ಬಳಸ್ಕೊಂಡು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ಬಳಸ್ಕೊಂಡು ನಾವು ಈಸಿಯಾಗಿ ಅನದರ್ ಸೈಡ್ ನ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ನೀವು ಗಮನಿಸಬಹುದು, ಇನ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ABP ಆಂಗಲ್ B is equal to 90 ಡಿಗ್ರಿ, ದೆನ್ ಥೀಟಾ is equal to, ನೀವು ಗಮನಿಸಬಹುದು ಥೀಟಾ ಅಂದ್ರೆ ಇದು 30 ಡಿಗ್ರಿ ಇದೆ. ನಾವು ಯಾವ ಒಂದು ತ್ರಿಭುಜವನ್ನು ತೆಗೆದುಕೊಳ್ತಾ ಇದೀವೋ ಅದರಲ್ಲಿ ಇರುವಂತಹ ಅಕ್ಯೂಟ್ ಆಂಗಲ್ ನ ಥೀಟಾ ಅಂತ ತೆಗೆದುಕೊಳ್ಬೇಕು. ಸೊ ಅದರಲ್ಲಿ ಇದು ಆಪೋಸಿಟ್ ಸೈಡು, ರಿಮೈನಿಂಗ್ ಅಡ್ಜಸೆಂಟ್ ಸೈಡು. ಆ ಥೀಟಾದ ವಿರುದ್ಧ ಬಾಹುವನ್ನ ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಅದರ ಅಡ್ಜಸೆಂಟ್ ಭಾಗವನ್ನ ಅಡ್ಜಸೆಂಟ್ ಅಂತ ಕರಿತೀವಿ. ಹೈಪೋಟಿನಸ್ ನಿಮಗೆ ಗೊತ್ತೇ ಇರುತ್ತೆ. ಸೈಡ್ ಆಪೋಸಿಟ್ ಟು ದ ರೈಟ್ ಆಂಗಲ್ ಇಸ್ ಕಾಲ್ಡ್ ಹೈಪೋಟಿನಸ್. ಸೊ ಸ್ನೇಹಿತರೆ, ಈ ಒಂದು ತ್ರಿಭುಜದಲ್ಲಿ ನಿಮಗೆ ಆಪೋಸಿಟ್ ನ ಬೆಲೆ ಗೊತ್ತಿದೆ, ಅಡ್ಜಸೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆದ ಕಾರಣ ನಮಗೆ ಕೆಲವೊಂದು ರೇಷಿಯೋಗಳು ಗೊತ್ತಿದೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಸ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಸ್, ಅಂಡ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು hypotenuse divided by opposite, and secant theta is equal to hypotenuse divided by adjacent. Tan theta is equal to opposite by adjacent, and then cot theta is equal to adjacent by opposite. ಈ ರೀತಿ ನಮಗೆ ರೇಷಿಯೋಗಳು ಗೊತ್ತಿರುತ್ತೆ, ಅದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಆಪೋಸಿಟ್ ಗೊತ್ತಿದೆ, ಅಡ್ಜಸೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ tan theta is equal to AB divided by PB. ಸೊ ಈ ಥೀಟಾ ಜಾಗದಲ್ಲಿ 30 ಡಿಗ್ರಿ ಇರೋದ್ರಿಂದ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು AB ಯ ಬೆಲೆ ಅಥವಾ AB ಯ ಒಂದು ಉದ್ದ 10 ಇದೆ. ಸೊ ದೆನ್ PB ನ ಆಸ್ ಇಟ್ ಈಸ್ ಬರೀರಿ. ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಟ್ಯಾನ್ 30 ಡಿಗ್ರಿನ ಅಬ್ಸರ್ವ್ ಮಾಡಿದ್ದೆ ಆದರೆ ಅಲ್ಲಿ ನಿಮಗೆ 1/√3 ಬರುತ್ತೆ, ಇಸ್ ಈಕ್ವಲ್ ಟು 10/PB. ಸೊ PB ಯ ಉದ್ದ 10√3 ಯೂನಿಟ್ಸ್ ಆರ್ ಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಮೀಟರ್ ಅಂತ ಬರಿಬೇಕಾಗುತ್ತೆ. ಸೊ ಇದು ಮೊದಲನೆಯ ಉತ್ತರ ಆಯಿತು. ಈಗ ಫ್ಲಾಗ್ ಸ್ಟಾಫ್ ನ ಉದ್ದವನ್ನು ಫೈಂಡ್ ಔಟ್ ಮಾಡುವುದು ಹೇಗೆ ಅಂದ್ರೆ, ಆಲ್ರೆಡಿ ನಮಗೆ PB ಯ ಉದ್ದ ಗೊತ್ತಾಯಿತು, AB ಯ ಬೆಲೆ ಗೊತ್ತಿದೆ, ಆದರೆ AC ಯ ಬೆಲೆ ಗೊತ್ತಿಲ್ಲ. ಈ AC ಮತ್ತು AB ಎರಡೂ ಸೇರಿ CB ಯ ಉದ್ದ ಆಗುತ್ತೆ. CB ಇರೋದು ಯಾವ ತ್ರಿಭುಜದಲ್ಲಿ ಅಂದ್ರೆ CBP ತ್ರಿಭುಜದಲ್ಲಿ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ CBP ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ.
ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಬಗ್ಗೆ ಡೀಟೇಲ್ ಆಗಿ, ಯಾಕಂದರೆ ನೀವೆಲ್ಲ ಓದಿರ್ತೀರ, ಟೀಚ್ ಕೂಡ ಮಾಡ್ತಿರ್ತೀರ. ಸೊ ಅದು ಹಾಗಾಗಿ ಏನು ತೊಂದರೆ ಇರಲ್ಲ. ಸೊ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಅಗೈನ್ ಆಪೋಸಿಟ್ ಅಂದರೆ ಸಿ ಬಿ ಡಿವೈಡ್ ಬೈ ಪಿ ಬಿ. ಸೊ ಟ್ಯಾನ್ 45 ಡಿಗ್ರಿ ಅಂದರೆ ಬೆಲೆ ನಿಮಗೆ ಗೊತ್ತಿರುತ್ತೆ, 1 ಈಸ್ ಈಕ್ವಲ್ ಟು ಸಿ ಬಿ ಅಂದರೆ 10 ಮೀಟರ್ ಪ್ಲಸ್ ಎ ಸಿ. ಯಾಕಂದರೆ ಎ ಸಿನೇ ಇಲ್ಲಿ ಫ್ಲಾಗ್ ಸ್ಟಾಫ್ನ ಉದ್ದ ಆಗಿದೆ, ಡಿವೈಡ್ ಬೈ 10√3. ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿ ಗೆಟ್ 10√3 ಈಸ್ ಈಕ್ವಲ್ ಟು 10 ಪ್ಲಸ್ ಎ ಸಿ. ಸ್ನೇಹಿತರೆ, ಎ ಸಿಯ ಉದ್ದ ಗೊತ್ತಾಯಿತು. ಸೊ ನಿಮಗೆ 10√3 ಮೈನಸ್ 10 ಮೀಟರ್. ಸೊ ಇದನ್ನೇ ನೀವು ಎ ಸಿ ಇಸ್ ಈಕ್ವಲ್ ಟು 10 ಆಫ್ √3 ಮೈನಸ್ 1 ಮೀಟರ್ ಅಂತ ಕೂಡ ಬರೀಬಹುದು. ಸೊ ಇದು ನಿಮಗೆ 90ನೆಯ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಸೊ ಇದು ಕೂಡ ತುಂಬ ಸರಳವಾದಂತಹ ಪ್ರಶ್ನೆ. ಇದೇ ರೀತಿಯ ಯಾವುದೇ ಒಂದು ಪ್ರಶ್ನೆಗಳಿಗೆ ನೀವು ಈ ತ್ರಿಕೋನಮಿತಿ ತ್ರಿಭುಜದ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ಒಂದು ವ್ಯಾಲ್ಯೂಸ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಆ ವ್ಯಾಲ್ಯೂಸ್ಗಳ ಬಗ್ಗೆ ನಿಮಗೇನಾದರೂ ವಿಡಿಯೋ ಬೇಕಂದರೆ ಸೊ ಈ ಒಂದು ಎಲ್ಲ ವಿಶ್ಲೇಷಣೆ ಮುಗಿದ ನಂತರ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋನ ಅದಕ್ಕೋಸ್ಕರನೇ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಕೊನೆಯ ಪ್ರಶ್ನೆ, ಅದು 91ನೆಯ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ಕ್ವಾಡ್ರಾಟಿಕ್ ಇಕ್ವೇಷನ್ ಎಂಬ ಒಂದು ಚಾಪ್ಟರಲ್ಲಿ ಬಂದಿರುವಂತಹ ಕ್ವಶನ್ ಆಗಿದೆ. ಇಲ್ಲಿ ಸಾಲ್ವ್ 1/a ಪ್ಲಸ್ ಬಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1/a ಪ್ಲಸ್ 1/b ಪ್ಲಸ್ 1/x ವೇರ್ a ಪ್ಲಸ್ b is not equal to 0 and ab is not equal to 0. ಸ್ನೇಹಿತರೆ, ಅದರ ಬಗ್ಗೆ ನೀವು ಸ್ನೇಹಿತರೆ 90ನೆಯ ಪ್ರಶ್ನೆಯಲ್ಲಿ ಕೊನೆಯದಾಗಿ ನಮಗೆ ಬಂದಿರುವಂತಹ ಉತ್ತರ ಏನಂದರೆ 10 ಆಫ್ √3 ಮೈನಸ್ 1 ಇಂಟು ಎಮ್ ಅಂತ ಬಂದಿದೆ. ಬಟ್ ಅವರು ಯೂಸ್ √3 ಈಸ್ ಈಕ್ವಲ್ ಟು 1.732 ಅಂತ ಕೊಟ್ಟಿರೋದ್ರಿಂದ ನೀವು √3ಯ ಜಾಗದಲ್ಲಿ 1.732 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಮರ್ತಿದ್ದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಮಿಸ್ಟೇಕ್ ಆದ್ರೂ ಕೂಡ 1 or 2 ಮಾರ್ಕನ್ನು ರಿಡ್ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ಇಗ್ನೋರ್ ಮಾಡಬಾರ್ದು. ಸೊ 91 ಕ್ವಶನ್ ನಂಬರ್ 91, ಸಾಲ್ವ್ 1/a ಪ್ಲಸ್ ಬಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1/a ಪ್ಲಸ್ 1/b ಪ್ಲಸ್ 1/x ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ ತುಂಬ ಸರಳವಾಗಿರುತ್ತೆ. ಆದರೆ ಎಕ್ಸಾಮಿನೇಷನಲ್ಲಿ ನೋಡಿದಾಗ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಯಾವ ಕ್ವಶನ್ನು ಎಲ್ಲಿಂದ ತೆಗೆದಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಯಾರೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಎಕ್ಸ್ನ ವೇರಿಯಬಲ್ ಇದೆ. ಈ ರೀತಿ ಇದ್ದಾಗ ಅದರಲ್ಲಿರುವಂಥ ಒಂದು ವ್ಯಾಲ್ಯೂ ಅನ್ನು LHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ 1/a ಪ್ಲಸ್ ಬಿ ಪ್ಲಸ್ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 1/a ಪ್ಲಸ್ 1/b. ಸೊ ನೀವು 10ನೇ ತರಗತಿಯ ಟೆಕ್ಸ್ಟ್ ಬುಕ್ ನೋಡಿದ್ರೆ ಈ ರೀತಿಯ ಪ್ರಶ್ನೆಗಳು ಇದ್ದಾವೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರಲ್ಲಿ ನೀವು ಬೇಕಾದರೆ ಅಲ್ಲಿ ನೋಡ್ಬೋದು. ಸೊ ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ದೆ ಆದರೆ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ x ಇಂಟು 1x ಮೈನಸ್ ಆಫ್ a ಪ್ಲಸ್ ಬಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ x ಇಂಟು a ಪ್ಲಸ್ ಬಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು b ಒನ್ಸ್ ಅ b ಪ್ಲಸ್ a ಒನ್ಸ್ ಅ a ಡಿವೈಡ್ ಬೈ a ಇಂಟು b. ಸ್ನೇಹಿತರೆ, ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಮೈನಸ್ ಎ ಮೈನಸ್ ಬಿ ಮೈನಸ್ ಎಕ್ಸ್ ಡಿವೈಡ್ ಬೈ, ಸೊ ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನೀವು, ಎಕ್ಸ್ ಇಂಟು ಎ ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಡಿವೈಡ್ ಬೈ ಎ ಬಿ. ಸ್ನೇಹಿತರೆ, ಇಲ್ಲಿ ರಿಅರೇಂಜ್ ಮಾಡಿ ಬರೆದಾಗ ಮೈನಸನ್ನು ಕಾಮನ್ ತೆಗೆದಿದ್ದೆ ಆದರೆ ಎ ಪ್ಲಸ್ ಬಿ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್, ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಎ ಬಿ ಆಗುತ್ತೆ. ಸ್ನೇಹಿತರೆ, ಎ ಪ್ಲಸ್ ಬಿ ಕ್ಯಾನ್ಸಲ್ ಆಯಿತು, ಬಟ್ ಮೈನಸ್ ಆ್ಯಸ್ ಯೂಶುವಲ್ ಇದೆ, ಅದನ್ನು ನಾವು ಇಗ್ನೋರ್ ಮಾಡಬಾರ್ದು. ಎ ಬಿನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ಮೈನಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಬರುತ್ತೆ ಸ್ನೇಹಿತರೆ. ಸೊ ತದನಂತರ ನೀವು ಗಮನಿಸಬಹುದು, ಎ ಬಿನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ ಎ ಬಿನ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ. ಸೊ ಸ್ನೇಹಿತರೆ, ಈ ಎರಡು ಟರ್ಮ್ಸ್ಗಳಲ್ಲಿ ನೀವು ಎಕ್ಸನ್ನು ಕಾಮನ್ ತೆಗೆದಿದ್ದೆ ಆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಸ್ನೇಹಿತರೆ, ಇದು ಕೂಡ ಒಂದು ಐಡೆಂಟಿಟಿ. ಅದು ಯಾವ ಐಡೆಂಟಿಟಿ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿನ ಐಡೆಂಟಿಟಿ. ಸೊ x plus a into x plus b is equal to x square plus x into a plus b plus ab. So x plus a into x plus b are the
ಸೊಲ್ಯೂಷನ್ಸ್ ನೋಡಿ ಸ್ನೇಹಿತರೆ, ಇಷ್ಟು 91ನೆಯ ಪ್ರಶ್ನೆಗೆ ಉತ್ತರ ಆಗಿರುತ್ತೆ.